ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿಮಂಡಲ ರಚನೆ ಕಸರತ್ತು ದಿನೇ ದಿನೇ ದೊಡ್ಡದಾಗುತ್ತಲೇ ಇದೆ ಸಚಿವಾಂಶಿಗಳ ಲಿಸ್ಟ್. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿಮಂಡಲ ರಚನೆ ಕಸರತ್ತು ನಡೀತಾ ಇರುವಂತದ್ದು ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಸಚಿವಾಂಶಿಗಳ ಲಿಸ್ಟ್ ದೊಡ್ಡದಾಗ್ತಾನೇ ಇರುವಂತದ್ದು. ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಒಲಿಯಲಿದೆ ಮಂತ್ರಿಗಿರಿಯ ಲಕ್ ಅನ್ನುವಂತಹ ಪ್ರಶ್ನೆ. 20 ಸಚಿವ ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಶಾಸಕರಿಂದ ಲಾಬಿ ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಸಿದ್ದು ಬಣದ 4ವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 4ರಲ್ಲಿ ಸಂತೋಷ್ ಲಾಡ್ಗೂ ಬಹುತೇಕ ಮಂತ್ರಿಗಿರಿ ಅಂತ ಹೇಳಲಾಗ್ತಾ ಇದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಲಾಡ್ಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ. ಸಿದ್ದು ಸರ್ಕಾರದಲ್ಲಿ ಕಾರ್ಮಿಕ ಖಾತೆಯನ್ನ ನಿಭಾಯಿಸಿದ್ದಂತಹ ಸಂತೋಷ್ ಲಾಡ್ ಅಭೂತಪೂರ್ವ ಬದಲಾವಣೆಯನ್ನ ತಂದಿದ್ರು. ಸಂತೋಷ್ ಲಾಡ್ ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತು ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿಮಂಡಲ ರಚನೆ ಕಸರತ್ತು ನಡೀತಾ ಇರುವಂತದ್ದು ದಿನೇ ದಿನೇ ದೊಡ್ಡದಾಗ್ತಲೇ ಇದೆ. ಸಚಿವಾಂಶಿಗಳ ಲಿಸ್ಟ್ಗಳು ಕೂಡ. ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಒಲಿಯಲಿದೆ ಮಂತ್ರಿಗಿರಿ ಲಕ್ ಅನ್ನುವಂತಹ ಪ್ರಶ್ನೆ ಕೂಡ ಇರುವಂತದ್ದು. 20 ಸಚಿವ ಸ್ಥಾನಕ್ಕೆ ಈಗ 50ಕ್ಕೂ ಹೆಚ್ಚು ಶಾಸಕರಿಂದ ಲಾಭಿ ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಸಿದ್ದು ಬಣದ 4ವರಿಗೆ ಸಚಿವ ಸ್ಥಾನ ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದ್ದು, 4ರಲ್ಲಿ ಸಂತೋಷ್ ಲಾಡ್ ಕೂಡ ಒಬ್ರು. ಅವ್ರಿಗೂ ಕೂಡ ಬಹುತೇಕ ಮಂತ್ರಿಗಿರಿ ಅಂತ ಹೇಳಲಾಗ್ತಾ ಇದೆ. ಕಾರ್ಮಿಕರ ಹಿತದೃಷ್ಟಿಯಿಂದ ಲಾಡ್ಗೆ ಮಂತ್ರಿಗಿರಿ ಭಾಗ್ಯ ನೀಡುತ್ತಾ ಅಂತ ಈಗ ಪ್ರಶ್ನೆ. ಸಿದ್ದು ಸರ್ಕಾರದಲ್ಲಿ ಕಾರ್ಮಿಕ ಖಾತೆ ನಿಭಾಯಿಸಿದ್ರು ಸಂತೋಷ್ ಲಾಡ್. ಅಭೂತಪೂರ್ವ ಬದಲಾವಣೆಯನ್ನ ಕೂಡ ತಂದಿದ್ರು ಸಂತೋಷ್ ಲಾಡ್ ಅವರು ಸಚಿವರಾಗಿದ್ದಂತಹ ಸಮಯದಲ್ಲಿ. ಅಶ್ವವೇಗ ನ್ಯೂಸ್ನಲ್ಲಿ ಈ ಕುರಿತಂತೆ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಕೂಡ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಂತ್ರಿಮಂಡಲ ರಚನೆಯ ಕಸರತ್ತು ನಡೀತಾ ಇದೆ. ಇತ್ತ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೆ ಇರುವಂತದ್ದು ಸಚಿವಾಂಶಿಗಳ ಲಿಸ್ಟ್ ಕೂಡ. ಎರಡನೇ ಪಟ್ಟಿಯಲ್ಲಿ ಯಾರಿಗೆ ಒಲಿಯಲಿದೆ ಮಂತ್ರಿಗಿರಿ ಲಕ್ ಅನ್ನುವಂತಹ ಪ್ರಶ್ನೆ. ಇತ್ತ 20 ಸಚಿವ ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಶಾಸಕರಿಂದ ಲಾಭಿ ಆಗ್ತಾ ಇದೆ. ಎರಡನೇ ಪಟ್ಟಿಯಲ್ಲಿ ಸಿದ್ದು ಬಣದ 4ವರಿಗೆ ಸಚಿವ ಸ್ಥಾನ ಸಿಗುತ್ತೆ ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ. 4ರಲ್ಲಿ ಸಂತೋಷ್ ಲಾಡ್ ಕೂಡ ಒಬ್ಬರಾಗಿದ್ದಾರೆ. ಅವ್ರಿಗೂ ಕೂಡ ಬಹುತೇಕವಾಗಿ ಮಂತ್ರಿಗಿರಿ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಈಗ. ಜೊತೆಗೆ ಕಾರ್ಮಿಕರ ಹಿತದೃಷ್ಟಿಯಿಂದ ಸಂತೋಷ್ ಲಾಡ್ ಅವರಿಗೆ ಮಂತ್ರಿಗಿರಿ ಭಾಗ್ಯ ಸಿಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕಾರ್ಮಿಕ ಖಾತೆಯನ್ನ ನಿಭಾಯಿಸಿದ್ರು ಸಂತೋಷ್ ಲಾಡ್. ಅಭೂತಪೂರ್ವ ಬದಲಾವಣೆಯನ್ನ ತಂದಿದ್ರು ಈ ಒಬ್ರು. ಹಾಗಿದ್ರೆ ಸಂತೋಷ್ ಲಾಡ್ ತಂದಿದ್ದ ಬದಲಾವಣೆಗಳೇನು? 79 ವರ್ಷಗಳಲ್ಲಾಗದ ಕೆಲಸ ಕೇವಲ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿದ್ರಂತೆ. ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಚೈತನ್ಯ ಮೂಡಿಸಿದ್ರು ಸಂತೋಷ್ ಲಾಡ್ ಅವರು. ದಾಖಲೆ ಸಮಯದಲ್ಲಿ ಪೂರ್ಣಗೊಂಡ ಮಹತ್ವದ ಕಾರ್ಯ. ಕಾರ್ಮಿಕರನ್ನ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ವಿತರಣೆಯನ್ನ ಕೂಡ ಮಾಡಿದ್ರು. ಈ ಮೂಲಕ ಎಲ್ಲಾ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸಿದ್ರು. ಮೋಟಾರ್ ಸಾರಿಗೆ ವಲಯದಲ್ಲೂ ಕೂಡ ಮಹತ್ವದ ಬದಲಾವಣೆ ಕೂಡ ತಂದಿದ್ರು. ಗಿಗ್ ಕಾರ್ಮಿಕರ ಜೀವನ ಮಟ್ಟ ಸುಧಾರಿಸಲು ಲಾಡ್ ಶ್ರಮವನ್ನ ಪಟ್ಟಿದ್ರು. ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿ ಮುಂದುವರಿಯಲಿ. ಸಂತೋಷ್ ಲಾಡ್ ನೇತೃತ್ವದ ವೇಗದ ಆಡಳಿತಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿರುವಂತದ್ದು. ಇಂತಹ ಸಚಿವರೇ ಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯ ಈಗ ಕೇಳಿ ಬಂದಿರುವಂತದ್ದು. ಹಾಗಿದ್ರೆ ಸಂತೋಷ್ ಲಾಡ್ ಅವರು ತಂದಿದ್ದಂತಹ ಬದಲಾವಣೆಗಳೇನು ಅಂತ ಗಮನಿಸ್ತಾ ಹೋಗೋದಾದ್ರೆ 79 ವರ್ಷಗಳಲ್ಲಾಗದಂತಹ ಕೆಲಸಗಳನ್ನ ಕೆಲವೇ ತಿಂಗಳಲ್ಲಿ ಇವರು ಕಂಪ್ಲೀಟ್ ಮಾಡಿದ್ರಂತೆ. ಕಾರ್ಮಿಕ ಇಲಾಖೆಯಲ್ಲಿ ಹೊಸ ಚೈತನ್ಯವನ್ನ ಮೂಡಿಸಿದ್ರು ಸಂತೋಷ್ ಲಾಡ್ ಸಚಿವರಾಗಿದ್ದಂತಹ ಸಮಯದಲ್ಲಿ. ದಾಖಲೆ ಸಮಯದಲ್ಲಿ ಪೂರ್ಣಗೊಂಡಂತಹ ಮಹತ್ವದ ಕಾರ್ಯಗಳು. ಕಾರ್ಮಿಕರನ್ನ ಗುರುತಿಸಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೂಡ ವಿತರಣೆ ಮಾಡಿದ್ರು. ಈ ಮೂಲಕ ಎಲ್ಲಾ ಕಾರ್ಮಿಕರಿಗೂ ಕೂಡ ಸಾಮಾಜಿಕ ಭದ್ರತೆಯನ್ನ ನೀಡಿದ್ರು. ಮೋಟಾರ್ ಸಾರಿಗೆ ವಲಯದಲ್ಲೂ ಕೂಡ ಮಹತ್ವದ ಬದಲಾವಣೆಯನ್ನ ತಂದಿದ್ರು ಸಂತೋಷ್ ಲಾಡ್. ಗೀಗ್ ಕಾರ್ಮಿಕರ ಜೀವನದ ಮಟ್ಟ ಸುಧಾರಿಸಲು
ಶ್ರಮವನ್ನ ಹಾಕಿದ್ರು ಸಂತೋಷ್ ಲಾಡ್. ಇದೀಗ ಸಂತೋಷ್ ಲಾಡ್ ಅವರೇ ಕಾರ್ಮಿಕ ಸಚಿವರಾಗಿ ಮುಂದುವರಿಯಲಿ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸಂತೋಷ್ ಲಾಡ್ ಅವರ ನೇತೃತ್ವದ ವೇಗದ ಆಡಳಿತಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಇಂತಹ ಸಚಿವರೇ ಬೇಕೆಂದು ಸಾರ್ವಜನಿಕರು ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಸಂತೋಷ್ ಲಾಡ್ ಅವರು ತಂದಿದ್ದಂತಹ ಬದಲಾವಣೆಗಳೇನು ಅಂತ ಗಮನಿಸ್ತಾ ಹೋಗೋದಾದ್ರೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಪವನ್ ಇದೀಗ ಸಂತೋಷ್ ಲಾಡ್ ಅವರನ್ನ ಮುಂದುವರಿಸಲಿ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾರ್ಮಿಕರ ಸಚಿವರಾಗಿ ಅವರು ಇರಲಿ ಅನ್ನುವಂಥದ್ದು ಕೂಡ. ಒಂದು ವೇಳೆ ಎರಡನೇ ಸಂಪುಟದಲ್ಲಿ ಅವರ ಹೆಸರು ಇದೆಯಾ? ಅವರೇನಾದರೂ ಮತ್ತೆ ಸಚಿವರು ಆಗ್ತಾರಾ? ಗಂಗಾ, ಸಂತೋಷ್ ಲಾಡ್ ಅಂದರೆ ಒಂದು ಫೈರ್ ಬ್ರ್ಯಾಂಡ್, ಮತ್ತು ಸಂತೋಷ್ ಲಾಡ್ ಅಂದರೆ ಒಬ್ಬ ಆಕ್ಟಿವ್ ಆಗಿರೋಂಥ ರಾಜಕಾರಣಿ, ಮತ್ತು ಸಿದ್ದರಾಮಯ್ಯನ ನಂಬಿಕಸ್ಥ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ವಿಚಾರವಾಗಿ ಪ್ರತಿಯೊಂದನ್ನು ಮುನ್ನೆಲೆಗೆ ನಿಂತ್ಕೊಂಡು ಫ್ರಂಟ್ ಲೈನ್ ಲೀಡರ್ ಆಗಿ ಒಂದು ಹಂತಕ್ಕೆ ಪಕ್ಷವನ್ನು ವಹಿಸಿ ಕೆಲಸ ಮಾಡ್ತಿದ್ದವರು ಮತ್ತು ಮಾತನಾಡ್ತಿದ್ದವರು. ಈಗ ಅವ್ರ ಪರ ಯಾರೂ ಲಾಬಿ ಮಾಡ್ತಾ ಇಲ್ಲ, ಆದರೆ ಸಾರ್ವಜನಿಕರು ಲಾಬಿ ಮಾಡ್ತಾ ಇದ್ದಾರೆ. ಏನು ಅಂದರೆ ನೆಕ್ಸ್ಟು ಏನು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಎರಡನೇ ಹಂತದ ಏನು ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಆ ವಿಸ್ತರಣೆಯಲ್ಲಿ ಸಂತೋಷ್ ಲಾಡ್ ಅವ್ರಿಗೆ ಒಂದು ಸ್ಥಾನ ಕೊಡಿ, ಅದು ಕಾರ್ಮಿಕ ಇಲಾಖೆಯೇ ಕೊಡಿ ಅಂತಂದು ಹೇಳಿಕೆ. ಅಂದರೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲೆಲ್ಲ ಏನೆಲ್ಲ ಮಾಡಿದ್ದಾರೆ ಅನ್ನೋದು ಒಂದು ಪಕ್ಷ ನಾವು ನೋಡಬೇಕಾಗ್ತದೆ. ಅಂದರೆ ಅರೆ ನೌಕರರಾಗಿರ್ಬೋದು, ಮತ್ತು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಆಗಿರ್ಬೋದು, ಮತ್ತು ಸಂಘಟಿತ ಕಾರ್ಮಿಕ ವಲಯಕ್ಕಾಗಿರ್ಬೋದು, ಅದಲ್ಲದೆ ಮಹಿಳೆಯರಿಗೆ ಮುಟ್ಟಿನ ದಿನ ರಜೆ ಅಂತಂದೇಳಿ ಒಂದು ಘೋಷಣೆ ಮಾಡಿದ್ರು. ಅದು ಇಡೀ ದೇಶದಲ್ಲಿ ಪಾಪ್ಯುಲಾರಿಟಿ ಪಡೀತು ಒಂದು ಸ್ಕೀಮು. ಮತ್ತು ಅದಲ್ಲದೆ ಅಸಂಘಟಿತ ವಲಯಕ್ಕೆ ಸಾಕಷ್ಟು ಇದನ್ನು ನೆರವುಗಳನ್ನು ಕೊಡ್ತು. ಅಂದರೆ ಸ್ಕಾಲರ್ಶಿಪ್ಗಳಾಗಿರ್ಬೋದು, ಮತ್ತು ಅವರನ್ನು ಗುರುತಿಸಿ ಅವ್ರಿಗೊಂದು ಆರೋಗ್ಯ ವಿಮೆಗಳಾಗಿರ್ಬೋದು, ಅವ್ರಿಗೆ ಮನೆ ಕಟ್ಸ್ಕೊಡೋವಂಥದ್ದು, ವಸತಿ ಯೋಜನೆಯಡಿ ಮನೆ ಕಟ್ಸ್ಕೊಡೋವಂಥದ್ದು. ಮತ್ತು ಸಂಘಟಿತ ವಲಯಕ್ಕೆ ಬಂದಾಗ ಅವರಿಗೆ ಕೆಲವು ಏನು ಐ ಡಿ ಕಾರ್ಡ್ಗಳಾಗಿರ್ಬೋದು, ಮತ್ತು ಅವರಿಗೆ ವೇತನದ ವಿಚಾರವಾಗಿ ಆಗ್ತಿದ್ದಂಥ ತಾರತಮ್ಯಗಳಿಗೆಲ್ಲನೂ ಸುಧಾರಣೆ ತಂದಿದ್ದಂಥವ್ರು. ಹೀಗಾಗಿ ಸಂತೋಷ್ ಲಾಡ್ ಒಬ್ಬ ಕ್ರಿಯಾಶೀಲ ಸಚಿವನಾಗಿ ಕೆಲಸ ಮಾಡಿದ್ರಿಂದ ಸಂತೋಷ್ ಲಾಡ್ ಪರ ಸಾರ್ವಜನಿಕರೇ ಲಾಬಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಇದನ್ನು ಯಾರು CM ಡಿ ಕೆ ಶಿವಕುಮಾರ್ ಅವರು ಕನ್ಸಿಡರ್ ಮಾಡಬೇಕಾಗಿದೆ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ. ಮತ್ತು ಏನು ಮೊದಲ ಪಟ್ಟಿಯಲ್ಲಿ 13 ಜನ ಸಚಿವರಿಗೆ ಅವಕಾಶ ಕೊಟ್ಟಂಥ ಹೈಕಮಾಂಡು, ಅದು ಸಿದ್ದರಾಮಯ್ಯ ಅತ್ಯಾಪ್ತರಾದ 10 ಜನ ಶಾಸಕರಿಗೆ ಮಂತ್ರಿ ಭಾಗ್ಯವನ್ನು ಕೊಟ್ಟಿತ್ತು ಮೊದಲ ಪಟ್ಟಿಯಲ್ಲಿ. ಈಗ ಎರಡನೇ ಪಟ್ಟಿಯಲ್ಲಿ 4ವರೆಗಷ್ಟೇ ಸಿದ್ದರಾಮಯ್ಯ ಹೇಳೋವಂಥವರಲ್ಲಿ 4ವರಿಗೆ ಕೊಡ್ತಾರೆ. ಆ 4ವರಲ್ಲಿ ಸಂತೋಷ್ ಲಾಡ್ ಒಬ್ಬರಂತೂ ಖಂಡಿತ ಇದ್ದೇ ಇರ್ತಾರೆ ಅನ್ನೋದು ರಾಜಕೀಯ ಮೂಲ, ಅಂದರೆ ಕಾಂಗ್ರೆಸ್ ಮೂಲಗಳ ಮಾಹಿತಿ ಇದೆ. ಹೀಗಾಗಿ ಸಾರ್ವಜನಿಕರ ಅಹವಾಲುಗಳನ್ನು CM ಡಿ ಕೆ ಶಿವಕುಮಾರ್ ಅವರು ಪರಿಗಣಿಸ್ತಾರಾ, ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸುತ್ತಾ ಅನ್ನೋದಕ್ಕೆ ಮುಂದಿನ ದಿನಗಳೇ, ಅಂದರೆ ಏನು ಮೇ 20ನೇ ತಾರೀಕು 18 ನಂತರ ಯಾವಾಗ ಬೇಕಾದ್ರೂ ಎರಡನೇ ಪಟ್ಟಿ ರಿಲೀಸ್ ಆಗ್ಬೋದು. ಆ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ ಅನ್ನೋದಕ್ಕೆ ತೆರೆಗೆ ಒಂದು ಕುತೂಹಲಕ್ಕೆ ತೆರೆ ಬೀಳಲಿದೆ ಗಂಗಾ. ಧನ್ಯವಾದ ಪವನ್ ತಮ್ಮೆಲ್ಲ ಮಾಹಿತಿಗಾಗಿ.